ಶ್ರೀರಮಣನರ ಮನೆಯ ಪೂರ್ವದ್ವಾರದಲ್ಲಿಹ ಸನ್ಯ ಸೂರ್ಯಗ ಭಾರತೀ ಪತಿ ಪ್ರಾಣನೊಳಗಿಹ ಲಕ್ಷ್ಮೀನಾರಾಯಣನ ಸೇರಿ ಮನುಜೋತ್ತಮರು ಸರ್ವ ಶರೀರಗತ ನಾರಾಯಣನ ಅವತಾರ ಗುಣಗಳ ತುತಿಸುತ್ತಲಿ ಮೋದಿಪರು ಮುಕುತಿಯಲಿ. ಉನ್ನತ ಪ್ರಾರ್ಥಿತ ಶೇಷ ಸಂಸಾಧಕಂ ಸನ್ನುತ ಲೌಕಿಕ ನಂದದ ಶ್ರೀಪದಂ ಭಿನ್ನ ಕರ್ಮಾಶ್ರಯ ಪ್ರಾಣಿ ಸಂಪ್ರೇರಕಂ ತನ್ನ ಕಿಂ ನೀತಿ ವಿದ್ವಸ್ತು ಮೀಮಾಂಸಿತಂ ಪ್ರೀಣಯಾಮೋ ವಾಸುದೇವಂ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತಸಾರ ವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತಸಾರ ಶ್ವಾಸಸಂಧಿ ಪದ್ಯ 16. ಶ್ರೀರಮಣನರ ಮನೆಯ ಪೂರ್ವದಲ್ಲಿಹ ಎಂಬ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ವೈಕುಂಠದ ಪೂರ್ವ ದ್ವಾರದಲ್ಲಿರುವ ದೇವತೆಗಳು ಅವರಿಂದ ಉಪಾಸ್ಯರಾದ ಶ್ರೀಮನ್ನಾರಾಯಣನ ವಿಚಾರ ತಿಳಿಸುತ್ತಾರೆ. ಶ್ರೀಹರಿ ವಾಸುದೇವ ರೂಪವು ಮುಕ್ತಿಪ್ರದ ರೂಪವು. ಶ್ರೀ ಪರಮಾತ್ಮನ ಮುಕ್ತಿಧಾಮಗಳಲ್ಲಿ ಒಂದಾದ ಶ್ವೇತದ್ವೀಪವು ಶ್ರೀಹರಿಯ ಅರಮನೆ ಎಂದೆನಿಸುವುದು. ಶ್ವೇತದ್ವೀಪಗತ ಶ್ರೀ ವಾಸುದೇವ ರೂಪಿ ಶ್ರೀ ಪರಮಾತ್ಮನು ಅಲ್ಲಿ ವಿದ್ಯಮಾನನಾಗಿದ್ದಾನೆ. ಅವನ ಅರಮನೆಯ ಪೂರ್ವ ದಿಕ್ಕಿನ ದ್ವಾರದಲ್ಲಿರುವ 3 ಬಾಗಿಲುಗಳು. ಪ್ರಥಮ ದ್ವಾರದಲ್ಲಿ ಸಂಜ್ಞಾದೇವಿ, ಅವರ ಪತಿಯಾದ ಸೂರ್ಯ ದ್ವಾರಪಾಲಕರಾಗಿದ್ದಾರೆ. ಈ ಪದ್ಯದಲ್ಲಿ ಮುಕ್ತಿಯಲಿ ಎಂಬ ಶಬ್ದವನ್ನು ದಾಸಾರ್ಯರು ಪ್ರಯೋಗಿಸಿರುವುದರಿಂದ ಮುಕ್ತ ಜೀವರಾದ ಸಂಜ್ಞಾದೇವಿ ಮತ್ತು ಸೂರ್ಯ ಎಂದು ಪರಿಗಣಿಸಬೇಕು. ದ್ವಿತೀಯ ಬಾಗಿಲಲ್ಲಿ ಮುಕ್ತ ಬ್ರಹ್ಮದೇವರು ಮುಕ್ತರಾದ ಶ್ರೀ ಸರಸ್ವತೀ ದೇವಿಯರೊಡನೆ ವಿದ್ಯಮಾನರಾಗಿದ್ದಾರೆ. ಇದನ್ನು ಭಾರತೀಪತಿ ಪ್ರಾಣ ಎಂಬ ಶಬ್ದದಿಂದ ಸೂಚಿಸಿದ್ದಾರೆ. ಭಾರತೀ ರಮಣರಾದ ಶ್ರೀ ವಾಯುದೇವರು ಭಾವಿ ಬ್ರಹ್ಮರು, ಅವರಿಗೆ ಬ್ರಹ್ಮ ಪದವಿಯಿಂದ ಮುಕ್ತಿ. ಅಂತೆಯೇ ಶ್ರೀ ಭಾರತೀ ದೇವಿಯರು ಭಾವಿ ಸರಸ್ವತಿ, ಅವರಿಗೆ ಸರಸ್ವತಿ ಪದವಿಯಿಂದ ಮೋಕ್ಷ. ತೃತೀಯ ದ್ವಾರದಲ್ಲಿ ಲಕ್ಷ್ಮೀ ರಮಣನಾದ ಶ್ರೀಮನ್ನಾರಾಯಣನು ವಾಸುದೇವ ನಾಮಕನಾಗಿದ್ದಾನೆ. ಮಾನುಷೋತ್ತಮರಾದ ಜೀವರ ವರ್ಗ ಈ ದ್ವಾರದಿಂದ ಪ್ರವೇಶಿಸುವರು. ಮಾನುಷ ಗಂಧರ್ವರಾರಭ್ಯ ತೃಣಾಂತ ಜೀವರ ಪರ್ಯಂತ ಮನುಜೋತ್ತಮರು. ಅಂತಹ ಮನುಜೋತ್ತಮರು ಪೂರ್ವ ದಿಕ್ಕಿನ ಕವಾಟ ದ್ವಾರ ಶ್ರೀಹರಿಯ ಅರಮನೆಯನ್ನು ಪ್ರವೇಶಿಸಿ ಅಲ್ಲಿ ಶ್ರೀ ಲಕ್ಷ್ಮೀರಮಣನಾದ ನಾರಾಯಣನ ಸಂದರ್ಶನ ಭಾಗ್ಯವನ್ನು ಹೊಂದಿ ಅವನ ಸಾನ್ನಿಧ್ಯವನ್ನು ಸೇರುವರು. ಅವರು ತಮ್ಮ ತಮ್ಮ ಸ್ವರೂಪ ದೇಹಗಳಿಂದ ವಿದ್ಯಮಾನರಾಗಿದ್ದು ಅವರ ಸ್ವರೂಪ ಶರೀರದಲ್ಲಿ ವ್ಯಾಪ್ತನಾಗಿರುವ ಶ್ರೀ ಲಕ್ಷ್ಮೀನಾರಾಯಣನ ಅನಂತ ಗುಣ, ಅವತಾರ, ರೂಪ, ಕ್ರಿಯಾದಿಗಳನ್ನು ನೆನೆದು ಸ್ತೋತ್ರ ಮಾಡುತ್ತಾ ಮೋಕ್ಷಾನಂದದಲ್ಲಿ ಸಂತೋಷ ಪಡುತ್ತಿರುವರು ಎಂದು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ಹೇಳಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ. ಶ್ರೀಕೃಷ್ಣಾರ್ಪಣಮಸ್ತು.